ಅಂಪೈರ್ನಿಂದ ಔಟ್, ರನ್ಔಟ್. ಈ ಒಂದು ಪಂದ್ಯಾವಳಿಯನ್ನು ಗೆದ್ದುಕೊಳ್ತಾರೆ. ಇದರ ಬಗ್ಗೆ ಮುಂದಿನ ಎಲ್ಲಾ ತರಹದ ಮೇಲು ಕೀಳುಗಳನ್ನು ಹಾಗೂ ಎಡ ಬಲ ಉತ್ತರ ದಕ್ಷಿಣಗಳನ್ನು ನಮ್ಮ ಪ್ರೀತಿಯ ಸ್ನೇಹಿತರಾದ ಮಾರ್ಡೋನಾ ಅವರು, ಫ್ರಾನ್ಸಿಸ್ ಮಾರ್ಡೋನಾ ಅವರು ಮುಂದುವರಿಸ್ತಾರೆ. ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು ನಿಮ್ಮ ವೀಕ್ಷಕ ವಿವರಣೆ. ಸುನಿಲ್ ರಾವ್ ಬಹಳ ಸೊಗಸಾಗಿ ಈಗ ಹೇಗೆ ವೀಕ್ಷಕ ವಿವರಣೆಯನ್ನು ಮಾಡಬೇಕಂತ ಕಲಿತಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ಸಹ ಹೆಸರಾಂತ ಕಾಮೆಂಟ್ರೇಟರ್ ಅಥವಾ ವೀಕ್ಷಕ ವಿವರಣೆಯನ್ನ ಕೊಡುವಂತ ವ್ಯಕ್ತಿ ಆಗ್ತಾರೆ. ಸಮೋಸ ಹಾಗೂ ಕಾಫಿ ಬಹಳ ಚೆನ್ನಾಗಿತ್ತು. ಧನ್ಯವಾದಗಳನ್ನ ನಮ್ಮ ಶ್ರೀಯುತ ಗಿಲ್ಬರ್ಟ್ ಹಾಗೂ ಪ್ರೇಮ್ರವರಿಗೆ ಸಲ್ಲುತ್ತದೆ. ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಪಂದ್ಯಾವಳಿಯನ್ನ ಆಯೋಜಿಸಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಆಟಗಾರರು ಪ್ರೀತಿಯಿಂದ ಆಡಬೇಕು, ಸ್ನೇಹದಿಂದ ಆಡಬೇಕು ಅನ್ನೋ ಒಳ್ಳೆ ಮನೋಭಾವದಿಂದ ಆಯೋಜಿಸಿದ್ದಾರೆ. ಈ ಸಮಯದಲ್ಲಿ ಈ ಒಂದು ಕ್ರೀಡಾಂಗಣಕ್ಕೆ ಬಂದ ನಮ್ಮ ಪ್ರೀತಿಯ ಹಿರಿಯರಾದಂತಹ ಮರಿಯಪ್ಪನವರನ್ನು ನಾವು ಈ ಒಂದು ನಮ್ಮ ಪ್ರೀತಿಯ ಮರಿಯಪ್ಪನವರು ಈ ಗ್ರಾಮದ ತುಂಬಾ ಹಳೆಯ ವ್ಯಕ್ತಿ. ಈ ಟಿಸಿ ಪಾಳ್ಯವನ್ನು ಒಂದು ಕಡೆಯಿಂದ ಟೇಪ್ ತಗೊಂಡು ಅಳೆದ್ಬಿಟ್ರು, ಇಷ್ಟ ಅಡಿ, ಇಷ್ಟ ಅಗಲ, ಇಷ್ಟು ಉದ್ದ ಇದೆ ಅಂತ ಹೇಳಿರ್ತಕ್ಕಂತಹ ನಮ್ಮ ಮೇಸ್ತ್ರಿ ಮರಿಯಪ್ಪನವರನ್ನ ಸ್ವಾಗತಿಸುತ್ತಾ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ.
ಶ್ರೀಯುತ ಮರಿಯಪ್ಪ ಅವರ ಬಗ್ಗೆ 40 runs to win. ಹೇಳಿದ್ರೆ ಸಮಯ ಸಾಲದು. ಸರಿಸುಮಾರು 50 ವರ್ಷಗಳು ಬೇಕಾಗತ್ತೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ. ಆದ್ರೆ ಒಂದೇ 2 ಸಾಲುಗಳು ಹೇಳ್ಬೇಕಂದ್ರೆ ನಮ್ಮ ಪಂದ್ಯಾವಳಿಗೆ ಮತ್ತು ನಮ್ಮ ದೇವಸ್ಥಾನದ ವಿಷಯಗಳಿಗೆ ಸಂಬಂಧಿಸಿದಂತೆ ನಮಗೆ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಅವರು ಪ್ರೋತ್ಸಾಹ ಸಾಲದು, ನಮಗೆ ಅವರ ಪ್ರಾರ್ಥನೆ ಅತಿ ಅಗತ್ಯ. ನಮ್ಮ ಆಟಗಾರರಿಗೆ ಒಳ್ಳೆತನ ಬರಲಿ. ಎಲ್ಲ ದಯವಿಟ್ಟು 2 ತಂಡ ಆಟಗಾರರು ಬಂದು ಈ ಒಂದು ಆಟವನ್ನು ಮುಂದುವರಿಸಬೇಕು. ಕತ್ತಲಾಗುತ್ತೆ, ಮುಂದಿನ ಪಂದ್ಯಾವಳಿಗೆ ಕಷ್ಟ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಆ ಆಟವನ್ನು ಮುಂದುವರಿಸಲಿ. ದಯವಿಟ್ಟು ಆಟಗಾರರಲ್ಲಿ ಮನವಿ, ಆದಷ್ಟು ಬೇಗ ಬಂದು ಪಂದ್ಯವನ್ನು ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಆಟಗಾರರು ಸಿದ್ಧರಾಗಿ. ತೀರ್ಪುಗಾರರು ಸಮೋಸ ತಿಂದು ಇದೀಗ ತಾನೇ ಸುಸ್ತಾಗಿದ್ದಾರಂತೆ. 1.5 ನಿಮಿಷದ ಬ್ರೇಕ್ ಕೇಳಿದ್ದಾರೆ. ದಯವಿಟ್ಟು ಬರೀ ಕೇವಲ 60 ಅಥವಾ 90 ಸೆಕೆಂಡ್ಗಳಲ್ಲಿ ಅವರು ತೀರ್ಪುಗಾರರು ಬಂದು ಆ ಒಂದು ನಮ್ಮ ಕ್ರೀಡಾಂಗಣದಲ್ಲಿ ಸೇರ್ಕೊಂತಾರೆ. ನಮ್ಮ ಫ್ರಾನ್ಸಿಸ್ ಅವರು ಆ ತೀರ್ಪು ತಿಂತಿರುವಂತಹ ಸಮೋಸ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ. ತೀರ್ಪುಗಾರರು ಬಹಳ ನಡು ಮಧ್ಯಾಹ್ನ ಬಂದಂತ ತೀರ್ಪುಗಾರರು ಬಹಳ ಸೊಗಸಾಗಿ ನಿಖರವಾದ ತೀರ್ಪನ್ನ ಕೊಡುತ್ತಾ ಬಂದಿದ್ದಾರೆ. ಅವರು ಪಾಪ ನಮ್ಮ ತರ ಮನುಷ್ಯರೇ. ಅವರು ಸಮೋಸ ತಿಂದ್ರೆ, ಕಾಫಿ ಕುಡಿದ್ರೆ ಬಹಳ ಹುಮ್ಮಸ್ಸಿನಿಂದ, ಉರುಪಿನಿಂದ ತಮ್ಮ ತೀರ್ಪನ್ನ ನಿಖರವಾಗಿ ಸೂಕ್ಷ್ಮವಾಗಿ ಕೊಡುವ ಬಲ ಬರುತ್ತೆ ಅವರಿಗೆ. ದಯವಿಟ್ಟು ಸ್ಕೋರರ್ನ ಕರೆಸಿ. ಪ್ರೇಮ್ರವರೇ, ಪ್ರಸಾದ್ ಬಾಬು ಬರೀತಿಲ್ಲ ಬೇಡವಾ? ದಯವಿಟ್ಟು ರೈನ್ ಡ್ರಾಪ್ಸ್ ತಂಡದ ಸಹ ಆಟಗಾರ ಒಬ್ರು ಇಲ್ಲಿ ಬರಬೇಕು. ಯಾಕಂದ್ರೆ ಸ್ಕೋರ್ ಅನ್ನ ನೋಡ್ಕೊಬೇಕು ತಾವು. ಇದೀಗ ನಮ್ಮ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಕ್ಕಂಥ ನಮ್ಮ ಮ್ಯಾನೇಜರ್ ಪ್ರೇಮ್ ಕುಮಾರ್ ಅವರು ನೋಡಿ ಗ್ರೌಂಡ್ ಲೆವೆಲ್ ಇಳಿದು ಆ ಒಂದು ಕ್ರೀಜ್ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಸತತವಾಗಿ 30 ದಿನಗಳ ಕಷ್ಟ, ನಿದ್ದೆ ಬಿಟ್ಟು, ಎಣ್ಣೆ ಅಲ್ಲ, ನೀರು ಬಿಟ್ಟು, ಊಟ ಬಿಟ್ಟು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರು ಕಷ್ಟಪಟ್ಟಿರೋ ಫಲ ಇವತ್ತು ಈ ಒಂದು ಪಂದ್ಯಾವಳಿ ನಡೀತಾ ಇದೆ. ನೋಡಿ, ತಗ್ಗಿ ಬಗ್ಗಿ ಆ ಬ್ರಷ್ ಹಿಡ್ಕೊಂಡು ಅವ್ರ ಜೀವನದಲ್ಲಿ ಓದೋ ಕೂಡ ಇಷ್ಟು ಕಷ್ಟಪಟ್ಟಿಲ್ಲ ಅವರು. ನಮ್ಮ ಪ್ರೇಮ್ ಕುಮಾರ್ ಅವರು ಆ ಥರ ಏನಾದ್ರು ಕಷ್ಟಪಟ್ಟು ಓದಿದ್ರೆ ಇವತ್ತು IAS IPS ಆಗಿ ಈ ಒಂದು TC ಪಾಳ್ಯ ಗ್ರಾಮದಲ್ಲಿ ಒಳ್ಳೆಯ ಹೆಸರು ತಗೊಂತ ಇದ್ರು. ಆದರೂ ಕೂಡ ಅದಕ್ಕಿಂತ ಹೆಚ್ಚಿನ ಹೆಸರು ಕ್ರಿಕೆಟ್ನಲ್ಲಿ ತಗೊಂಡಿದ್ದಾರೆ ನಮ್ಮ ಪ್ರೇಮ್ ಕುರ್ವಿಲಾರ್ ಅವರು. ಅವರ ಒಂದು ಪ್ರಯತ್ನ, ಈ ಒಂದು ಗ್ರೌಂಡ್ ಕ್ಲೀನ್ ಹಾಗೂ ಎಲ್ಲಾ ತರದ ಕೆಲಸಗಳನ್ನು ಒಬ್ಬರೇ. ಶ್ರೀಯುತ ಸುನಿಲ್ ರವರೇ, ಪ್ರೇಮ್ ಬರೋ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದೀರಾ. ದಯವಿಟ್ಟು ಆಟಗಾರರ ಮನವಿ, ಆದಷ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬೌಲರ್ ಪ್ಲೀಸ್ ಅರುಣ್. ಬಾಲಾಜಿರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಅಂತೋಣಿ ಅವರ ಶಾಲೆ ತತ್ವದಿಂದ ಆರಂಭಿಸುತ್ತಿದ್ದಾರೆ. ಸುಂದರವಾದ ಎಸೆತ. ಬ್ಯಾಟ್ಸ್ಮನ್ ಪ್ಲೀಸ್. ಸೊಗಸಾದ ಹೊಡೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ. ಬಾಲಾಜಿರವರು ಬಹಳ ನಿಖರವಾಗಿ ತಮ್ಮ ಎಸೆತಗಳನ್ನ ಎಸೆಯುತ್ತಿದ್ದಾರೆ. ಸೊಗಸಾದ ಎಸೆತ, ಸೂಕ್ಷ್ಮವಾದ ಎಸೆತ. ಎಡಗೈನತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. ಕೇವಲ 1 ರನ್ ರೈನ್ ಡ್ರಾಪ್ಸ್ ತಂಡದವರಿಗೆ. ಸೊಗಸಾದ ಎಸೆತ. ಲೈನ್ ಲೆಂತ್ ಅನ್ನ ಕಾಪಾಡಿಕೊಳ್ಳುವಲ್ಲಿ ಬಾಲಾಜಿ ಅವರು ಯಶಸ್ವಿಯಾಗಿದ್ದಾರೆ. ತೀರ್ಪುಗಾರರಿಂದ ಔಟ್ ಎಂದು ಘೋಷಣೆ.
ಹಲೋ, ಮೂರು ವಿಕೆಟ್ಗಳಲ್ಲಿ 2 ವಿಕೆಟ್ ಬೆಂಡ್ ಆಗಿದೆ. ಅದಕ್ಕೆ ಅಂಪೈರ್ ಅದನ್ನು ಔಟ್ ಅಂತ ಘೋಷಣೆ ಮಾಡಿದ್ದಾರೆ. ರೈನ್ ರಾಜ್ ತಂಡದ ದಾಂಡಿಗ ತುಂಬ ಬೇಸರದಿಂದ ಕ್ರೀಡಾಂಗಣದಿಂದ ಆಚೆ ಹೋಗ್ತಾ ಇದ್ದಾರೆ. ಅದೇ ರೀತಿ ಅವರು ಆಚೆ ಹೋಗ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಉತ್ಸಾಹದಿಂದ ನಾನು 6 ಸಿಕ್ಸು 4 4 ಹೊಡಿತೀನಿ ಅಂತ ಬರ್ತಾ ಇದ್ದಾರೆ. ಅದೇ ರೀತಿ ಬಾಲಾಜಿ ಅವರು ಇವ್ರನ್ನೇ ಔಟ್ ಮಾಡಿದ್ದೀನಿ, ಅವ್ರು ಯಾರು, ಅವ್ರನ್ನು ಕೂಡ ಇದೇ ಓವರಲ್ಲಿ ಔಟ್ ಮಾಡಿ ಫೀಲ್ಡ್ಗೆ ಕಳಿಸ್ತೀನಿ ಅಂತ ಒಂದು ಕಾನ್ಫಿಡೆಂಟಿಂದ ಬಾಲ್ನ ಹಿಡಿದು ನಿಂತಿದ್ದಾರೆ. ತೀರ್ಪುಗಾರರು ನೀರು ಕುಡಿದು ಸುಧಾರಿಸ್ಕೊತಾ ಇದ್ದಾರೆ. ಇದೆಲ್ಲ ನಡೀತಾ ಇದೆ ಕ್ರೀಡಾಂಗಣದಲ್ಲಿ. ಒಳ್ಳೆಯ ಹೊಡೆತ, 6 ರನ್ಗಳು. ಸಾರಿ, ತೀರ್ಪುಗಾರರಿಂದ 4 ರನ್ಗಳ ಘೋಷಣೆ. ಒಳ್ಳೆಯ ಹೊಡೆತ. ಓವರ್ ಆಯ್ತಾ? ಇಲ್ಲ, ಅವ್ರು ಹೇಳ್ಬೇಕಲ್ಲ ಅಲ್ಲಿ. ಓವರ್ ಆಯ್ತಾ? 1 ಓವರಾ? ಮೊದಲನೇ ಓವರ್ ಮುಕ್ತಾಯ. ಕೇವಲ 6 ರನ್ಗಳು, 1 ವಿಕೆಟ್. ಸುಂದರವಾದ ಹೊಡೆತ. ತೀರ್ಪುಗಾರರಿಂದ ಔಟ್ ಎಂದು ಘೋಷಣೆ. ರಾಜೇಶ್ ರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಆಂಟೋನಿಯವರ ಶಾಲೆಯ ತುತ್ತದಿಂದ ಎಸೆಯಲು ಸಿದ್ಧರಾಗುತ್ತಿದ್ದಾರೆ. ತಮ್ಮ 2ನೆಯ ಎಸೆತವನ್ನ ಮತ್ತೊಂದು ಕಡೆ ಭಾರಿ ಹೊಡೆತವನ್ನ ಹೊಡೆಯಲು ಪ್ರಯತ್ನಿಸಿ ತಮ್ಮ ಕ್ಯಾಚ್ ಅನ್ನ ಕೊಟ್ಟು ಪೆವಿಲಿಯನ್ನತ್ತ ತೆರಳುತ್ತಿದ್ದಾರೆ ರೈನ್ ರಾವ್ಸ್ ತಂಡದ ಆಟಗಾರ. ಸೊಗಸಾದ ಎಸೆತ, ಔಟ್ ಸ್ವಿಂಗ್. ಮನಮೋಹಕವಾದ ಎಸೆತ ರಾಜೇಶ್ ರವರಿಂದ. ರಾಜೇಶ್ ರವರು ಸಮೋಸ ಮತ್ತು ಟೀಯನ್ನು ಕುಡಿದು ಬಹಳ ಉತ್ಸಾಹದಿಂದ ಎಸೆಯುತ್ತಿದ್ದಾರೆ. ನಿಖರವಾದ ಎಸೆತಗಳು. ತಾಜ್ ಮಹಲ್ ಟೀ ಪ್ರಭಾವ, ಕೋಲ್ಕತ್ತಾ ಸಮೋಸ ಪ್ರಭಾವ. ಸೊಗಸಾದ ಎಸೆತ, ಆಫ್ ಸೈಡ್ ನತ್ತ 1 ರನ್ ರೈನ್ ಡ್ರಾಪ್ ತಂಡದ ಖಾತೆಗೆ. ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. ಮಿಡ್ ಆನ್ ಹತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. 6 ರನ್. ಈಗ ರೈನ್ಸ್ ತಂಡದವರಿಗೆ ಹುಮ್ಮಸ್ ಬಂದಿದೆ. ಸೊಗಸಾದ ಎಸೆತ, ಆದರೆ ಲೆಗ್ ಸೈಡ್ ನತ್ತ ಹೊಡೆದಂತ ಚೆಂಡು ಬಹಳ ಚೆನ್ನಾಗಿತ್ತು. ಅವರ ವೈಯಕ್ತ ಖಾತೆಗೆ 1 ಓಟ. ನಮಗೆ ಏನ್ ಬಿಡಪ್ಪ, ಬಿಸಿಲರಿ ಇದ್ರೆ ಸಾಕು. ಎರಡು ಓವರ್ಗಳ ಮುಕ್ತಾಯಕ್ಕೆ 14 ರನ್ಗಳು. ಸೊಗಸಾದ ಹೊಡೆತ, ಲೆಗ್ ಸೈಡ್ ನತ್ತ ಕೇವಲ 1 ರನ್. ಬಾಲಾಜಿರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಆಂಟೋನಿಯವರ ಶಾಲೆಯ ತುತ್ತದಿಂದ ಎಸೆಯುತ್ತಿದ್ದಾರೆ. ಸೊಗಸಾದ ಎಸೆತ, ಲೈನ್ ಅಂಡ್ ಲೆಂತ್.
ಅತ್ಯುತ್ತಮವಾದ ಎಸೆತ ಬಾಲಾಜಿರವರಿಂದ. ಬರ್ತದೆ ನೋಡಿ, ಲೆವೆಲ್ ನೋಡಿ, ಇವಾಗ ಬರ್ತದೆ ನೋಡಿ. ಮನಮೋಹಕವಾದ ಎಸೆತ ಬಾಲಾಜಿರವರಿಂದ. ಯಾವುದೇ ರನ್ ಇಲ್ಲ. ಓ ಶಾಟ್, ಬ್ಯೂಟಿಫುಲ್ ಶಾಟ್. ಲಾಂಗ್ ಅನ್ನತ್ತ ಹೊಡೆದಂತ ಸಿಕ್ಸ್ ಬಹಳ ಸೊಗಸಾಗಿತ್ತು. ರಾಜಪ್ಪ, ಇದು ಲೈವ್ ಮ್ಯಾಚು. ನೀನು ಕಾಪಿ ಕುಡಿದ್ರೂ ಲೈವ್ ಆಗುತ್ತೆ, ಮಾತಾಡಿದ್ರೂ ಲೈವ್ ಆಗುತ್ತೆ, ಮೊಬೈಲ್ ಇಟ್ಕೊಂಡ್ರೂ ಲೈನ್ ಆಗುತ್ತೆ. ಎರಡೂ ತಂಡದ ಆಟಗಾರರಿಗೆ ಸುವರ್ಣ ಅವಕಾಶ ಇದೆ ಗೆಲ್ಲಲು. ಮುಂದಿನ ಪಂದ್ಯ ಸೂಪ್ ಸ್ಟ್ರೈಕರ್ಸ್ ಹಾಗೂ RCB ಬುಲ್ಸ್ ತಂಡದ ನಾಯಕರು ವೇದಿಕೆಯ ಬಳಿ ಬರಬೇಕೆಂದು ತಮ್ಮಲ್ಲಿ ಕೇಳುತ್ತೇವೆ. ನಾಣ್ಯವನ್ನ ಚಿಮ್ಮುವುದರ ಮೂಲಕ. ಸೂಪ್ಸ್ 11, ಸೂಪ್ ಸ್ಟ್ರೈಕರ್ಸ್. ಯಾವ ಸೂಪ್ ಅಂತ ಗೊತ್ತಿಲ್ಲ, ಕಾಲ್ ಸೂಪ್ ಅಂತ ಗೊತ್ತಿಲ್ಲ, ತಲೆ ಸೂಪ್ ಅಂತ ಗೊತ್ತಿಲ್ಲ. ರಾಜಪ್ಪನ ಬೋಂಡಾ ಸೂಪ್ ಏನೋ ಕೊಟ್ಬಿಟ್ಟವನೇನೋ ಗೊತ್ತಿಲ್ಲ. ನಮ್ಮ ಮರಿಯಪ್ಪ ಬಂದವರೇ ಬೋಂಡಾ ಸೂಪ್ ಕೊಟ್ಬಿಟ್ಟಿರ್ತಾರೆ ಅವರಿಗೆ. 12 ಬಾಲ್ಗೆ 28 ರನ್. ಓ, ಬಿರುಸಿನ ಹೊಡೆತ, ಆದರೆ ಕೇವಲ 1 ರನ್. ಲೆಗ್ ಸೈಡ್ ನತ್ತ 2 ರನ್. ಬಿರುಸಿನ ಓಟ, ಉತ್ತಮವಾದ ಕ್ಷೇತ್ರರಕ್ಷಣೆ. ತೀರ್ಪುಗಾರರಿಂದ ವೈಟ್ ಬಾಲ್ ಎಂದು ಘೋಷಣೆ. ಅಗಲವಾದ ಚೆಂಡು. ಸೊಗಸಾದ ಔಟ್ ಸ್ವಿಂಗ್ ಚಾಂಪ್ರವರಿಂದ. ಚಾಂಪ್ರವರು ತಮ್ಮ ಬೌಲಿಂಗ್ ಸರದಿಯನ್ನ ಸಂತ ಅಂತೋಣಿಯವರ ಶಾಲೆಯ ತುತ್ತ ತುದಿಯಿಂದ ಎಸೆಯುತ್ತಿದ್ದಾರೆ. ಮತ್ತೊಂದು ಕಡೆ ಪ್ರೇಕ್ಷಕರು ಬಹಳ ಅಚ್ಚುಕಟ್ಟಾಗಿ ವರ್ತಿಸುತ್ತಿದ್ದಾರೆ. ಸೊ ಶಾಟ್, ಬ್ಯೂಟಿಫುಲ್ ಶಾಟ್, 6 ರನ್ಸ್. ಲಾಂಗ್ ಅನ್ನತ್ತ ಹೊಡೆದಂತ 6 ಬಹಳ ಸೊಗಸಾಗಿತ್ತು. ಎತ್ತರಕ್ಕೆ ತಕ್ಕಂತೆ 6. ಸಂತ ಅಂತೋಣಿಯವರ ಶಾಲೆಯ ಕಟ್ಟಡಕ್ಕೆ ಬಹಳ ಆನಂದವಾಗಿದೆ ಅವರ 6. ಔಟ್ ಸ್ವಿಂಗ್ ಚಾಂಪ್ರವರಿಂದ ಸೊಗಸಾದ ಔಟ್ ಸ್ವಿಂಗ್. ಮನಮೋಹಕವಾದ ಎಸೆತ ಚಾಂಪ್ರವರಿಂದ. ಯಾವುದೇ ರನ್ ಇಲ್ಲ. ಸೂಪ್ ಸ್ಟ್ರೈಕರ್ಸ್ RCB ಬೌಲ್ಸ್ ತಂಡದ ನಾಯಕರು ವೇದಿಕೆಯ ಬಳಿ ಬರಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಶಾಟ್, ಬ್ಯೂಟಿಫುಲ್ ಶಾಟ್. ಮಿಡ್ ಅನ್ನತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. ಇದೀಗ RCB ಬುಲ್ಸ್ ಹಾಗೂ ಸೂಪ್ 11 ತಂಡದ ನಾಯಕರು ಈ ಒಂದು ಬಂದಿದ್ದಾರೆ. ಆಂಟೋನಿ ಗಿಲ್ಬರ್ಟ್ ಅವರಿಂದ
ನಾನೇ ಚುಮ್ಮುವ ಒಂದು ಕೆಲಸ ಮಾಡಲಾಗುತ್ತೆ. ಏನೋ ಮಗ ಒಣಗೋಗ್ಬಿಟ್ಟಿದ್ಯಲ್ಲಿ ಸೂಪ್ ಕುಡಿಯಲ್ಲ ಅವನು. ಸೂಪ್ ತಂಡದಲ್ಲಿದ್ದಾನೆ, ಸೂಪ್ ಕುಡಿಯಲ್ಲ. 4 ಓವರ್ಗಳ ಮುಕ್ತಾಯಕ್ಕೆ 36. 6 ಬಾಲ್ಗೆ 13 ರನ್. 6 balls 13 runs. ನಾಣ್ಯವನ್ನು ಚಿಮ್ಮಲಾಗಿದೆ. ಸೂಪ್ 11 ತಂಡವು ಟಾಸ್ ಗೆದ್ದಿದ್ದಾರೆ. ಬ್ಯಾಟಿಂಗ್ और ಬೌಲಿಂಗ್ ಅಂತ ಇನ್ನು ಹೇಳಿಲ್ಲ, ಹೇಳ್ತಾರೆ. ಸುಂದರವಾದ ಎಸೆತ, ಉತ್ತಮವಾದ ಕ್ಷೇತ್ರ ರಕ್ಷಣೆ, ಉತ್ತಮವಾದ ಗೂಟ ರಕ್ಷಣೆ, ಉತ್ತಮವಾದ ರನ್ಔಟ್. ಸೂಪ್ ಸೂಪ್ ಸೂಪ್. ಯಾವ ಸೂಪ್? ಕಾಲ್ ಸೂಪ್. ಅವರೇ ಟಾಸ್ ವಿನ್ನು. ಮ್ಯಾಚ್ ನೋಡ್ಬೇಕು ಹೇಗಿರುತ್ತೆ ಅಂತ. ಕೊಟ್ಟಿರೋದು ಯಾರು? ಸೂಪ್. ಕಾಲ್ ಸೂಪ್ ಅಲ್ಲ, ಬೋಂಡ ಸೂಪ್. ಮರಿಯಪ್ಪ ಕೊಟ್ಟಿರೋದು ಕಣಪ್ಪ. ಮರಿಯಪ್ಪ ಸೈಡ್ ಗನ್ನಲ್ಲಿ ನೋಡ್ಕೊಂಡು ಕೊಟ್ಬಿಡ್ತಾರೆ ಗೆಲ್ಲಿ ಅಂತ. ಬೋಂಡ ಸೂಪ್. 5 ಬಾಲ್ಗಳಲ್ಲಿ 13 ರನ್ಗಳು. ರೋಚಕವಾಗಿದೆ ಈ ಒಂದು ಪಂದ್ಯಾವಳಿ. Oh, what a shot! Beautiful shot! Helicopter shot. ಮಹೇಂದ್ರ ಸಿಂಗ್ ಧೋನಿ ಈ ತರ ಶಾಟ್ ಅನ್ನ ಹೊಡಿತಾ ಇದ್ರು. ಹೆಲಿಕಾಪ್ಟರ್ ಶಾಟ್. ಲೆಗ್ ಸೈಡ್ ನತ್ತ 4 ರನ್ಗಳು. 4ಕ್ಕೆ 9. ಸುಂದರವಾದ ಎಸೆತ, ಸುಂದರವಾದ ಓಟ, ಕೇವಲ 1 ರನ್. ಉತ್ತಮವಾದ ಕ್ಷೇತ್ರ ರಚನೆ. ಬಹಳ ಕುತೂಹಲಕಾರಿಯಾಗಿದೆ ಪಂದ್ಯ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ರೋಚಕವಾಗಿದೆ. ಮೂರಕ್ಕೆ 8, ಓಡಿದವ್ರಿಗೆ ಗಂಟು. ತಿರುಪುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ. ತಿರುಪುಗಾರರಿಂದ ವೈಟ್ ಬಾಲ್ ಎಂದು ಘೋಷಣೆ. ತಿರುಪುಗಾರರಿಂದ ನೋ ಬಾಲ್ ಎಂದು ಘೋಷಣೆ. ಎರಡೂ ತಂಡದವರಿಗೆ ಅವಕಾಶ, ಸುವರ್ಣ ಅವಕಾಶ. ಬಹಳ ರೋಚಕ ಪಂದ್ಯ. ತಿರುಪುಗಾರಿಂದ ಅಗಲವಾದ ಚೆಂಡೆಂದು ಘೋಷಣೆ. ಕೇವಲ 1 ರನ್. ಏನಪ್ಪ ತೀರ್ಪುಗಾರರು ನಾಯಕರು ಮಾತ್ರ ಮಾತಾಡಬೇಕು. ಏನಾದರೂ ಸಣ್ಣ ಗೊಂದಲವಿದ್ದಲ್ಲಿ ನಾಯಕರು ತೀರ್ಪುಗಾರ ಹತ್ರ ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ತೀರ್ಪುಗಾರವನ್ನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ. ಇವಾಗ 3ನೇ ತೀರ್ಪುಗಾರರ ತೀರ್ಮಾನ ದಯವಿಟ್ಟು ವೀಕ್ಷಿಸಿ.
ತೀರ್ಪುಗಾರ ತೀರ್ಪೇ ಅಂತಿಮ ತೀರ್ಪು. ಈಗ DRS ತಗೊಂಡಿದ್ದಾರೆ. ఉల్లాజాలు చెప్పేసినాం తీర్పు గారు నాయకులు ఊరు గలాట్ చేసి ఊరు గలాట్ పోతా ఉండాలి బయటికి ఉల్లాజాలే ఓన్లీ మైక్లో చెప్పేస్తాం హౌస్ కత్తులే 2 క్యాప్టెన్లు తప్ప 2 అంపైర్లు మళ్ళీ కాల్చేటే ఇక్కడ 3 మేము ఉండం ఇక్కడ 3 అంపైర్ చాలా బాగా ఇచ్చుకొని పోతా ఉండాలి ఏం మాట్లాడేట్లేదు. ಸ್ಟ್ರೈಕರ್ ಔಟ್ ಆಗಿದ್ದಾರೆ. ಇನ್ನೊಬ್ಬ ಬ್ಯಾಟ್ಸ್ಮನ್ ಔಟ್ ಆಗಿದ್ದಾರೆ. ಬ್ಯಾಟ್ಸ್ಮನ್ ಆಗಡಿದ್ದವನು ಬ್ಲೂ ಟು ಶರ್ಟ್ ಹಾಕಿದಂತ ಆಟಗಾರರು ಔಟ್ ಆಗಿದ್ದಾರೆ. ಬಂದ್ಬಿಟ್ಟಿದ್ದ ಇಲ್ಲಿಗ ನಮ್ಮ ಪ್ರೀತಿಯ ಫ್ರೆಂಡ್ಸ್ ಅಣ್ಣವರು ಒಂದು ಟೀ ಕುಡಿದು ಮಾತಾಡಬೇಕು ಅಂತ ರೆಸ್ಟ್ ತಗೊಂಡಿದ್ದಾರೆ. ಮಾತಾಡ್ತಾರೆ. ಅವ್ರು ಮಾತಾಡಿದ್ರೆ ಒಂದು ಕಳೆ ಇಲ್ಲಿರೋ ಕೊಳೆ ಎಲ್ಲ ಹೋಗೋದು. ಅವರ ಮಾತು ಕ್ರೀಡಾಪಟುಗಳಿಗೆಲ್ಲ ಸ್ಫೂರ್ತಿಯಾಗಿರುತ್ತೆ. ದಯವಿಟ್ಟು ಸೈಲೆಂಟ್ ಆಗಿರ್ಬೇಕು ಆಟಗಾರರು. ಒಳ್ಳೆಯ ಬೌಲಿಂಗ್. ಎರಡು ಬಾಲ್ಗೆ 5 ರನ್ಗಳು. ಕುತೂಹಲಕಾರಿ ಹಂತದಲ್ಲಿ ಇರ್ತಕ್ಕಂತಹ ಈ ಒಂದು ಪಂದ್ಯ. ಒಳ್ಳೆಯ ಬೌಲಿಂಗ್. ಡಾಟ್ ಬಾಲ್ಸ್ ಆಗಿದೆ. ಇದೀಗ ಒಂದೇ ಒಂದು ಬಾಲ್ಗೆ 5 ರನ್ಗಳು. ಒಳ್ಳೆಯ ಹೊಡೆತ. DRS ಕೇಳಿದ್ದಾರೆ. ದಯವಿಟ್ಟು ಆಟಗಾರರು ಯಾರು ಮಾತಾಡಬೇಡಿ. ಅಂತಿಮ ತೀರ್ಪು ಬರೀ ನಾಯಕರು ತೀರ್ಪುಗಾರ ಮಾತ್ರ ಇರ್ಬೇಕಲ್ಲಿ. ಸರಿಯಾದ ತೀರ್ಪನ್ನು ಕೊಡ್ತಾರೆ. ಆಟಗಾರರು ಯಾವುದೇ ತರಹಂತ ಮಾತುಗಳನ್ನು ಕ್ರೀಡಾಂಗಣ ಒಳಗಡೆ ಎರಡು ಟೀಮ್ ಮಾಡಬಾರ್ದು. ಅಂತಕ್ಕಂಥ ನ್ಯಾಯವನ್ನು ಕೊಡಲು ನಮ್ಮ 3ನೇ ಖಂಡಾಂತ ಅಂಪೈರ್ 3rd ಅಂಪೈರ್ ಇದ್ದಾರೆ. ವೀಕ್ಷಣೆ ಮಾಡಿ ಅದಕ್ಕೆ ಬೇಕಾದಂಥ ನ್ಯಾಯವನ್ನು ದೊರಕಿಸ್ತಾರೆ. ದಯವಿಟ್ಟು ಯಾವುದೇ ತರಹಂತ ಮಾತುಕತೆ ಮಾಡಬೇಡಿ. ಫ್ರೆಂಡ್ಸ್ ಅನ್ನೋರೆ, ಈ ಒಂದು ಸಮಯದಲ್ಲಿ ತಮ್ಮ ಮನೋರಂಜನೆಯ ಮಾತುಗಳು ಅಥವಾ ಏನಾದರೂ ಮಿಮಿಕ್ರಿ ಏನಾದರೂ ಮಾಡಿದ್ರೆ ನಮಗೂ ಒಂಥರ ಸಂತೋಷ ಆಗುತ್ತೆ. ಸೈಲೆಂಟ್ ಆಗಿದ್ರೆ ಅದು ಅಷ್ಟೊಂದು ಶೋಭೆ ತರಲ್ಲ ನಿಮಗೆ.
ನೀವು ಮಾತಾಡ್ತಾ ಇದ್ದೀರಲ್ಲ, ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಅದನ್ನು ಮುಂದುವರಿಸಿ. ಯಾರು ಏನು ಹೇಳ್ಬಿಡ್ರಪ್ಪ, ಹೇಳ್ಬಾರ್ದು ಅವ್ರು ಹೇಳ್ತಾರೆ. ದಯವಿಟ್ಟು ತೀರ್ಪುಗಾರರು ಯಾರಾದ್ರೂ ಒಬ್ರು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ತೀರ್ಪುಗಾರರು ಬನ್ನಿ, ವೀಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅವ್ರಿಗಷ್ಟು ಅವರೇ ನೋಡ್ಬೇಕು. ಇವರು ಅಂತಾರೆ, ಇಲ್ಲ ಅಲ್ಲ ಅಂತಾರೆ. ನೋಡಿ, ತಮ್ಮ ತೀರ್ಪನ್ನ, ನಿಖರವಾದ ತೀರ್ಪನ್ನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬೇರೆ ತಂಡದ ಆಟಗಾರರು ಯಾರು ದಯವಿಟ್ಟು ಕ್ರೀಡಾಂಗಣಗಳಿಗೆ ಬರಬೇಡಿ. ಈಗ ಆಟ ಆಡ್ತಕ್ಕಂಥ 2 ಟೀಮ್ನ ಕ್ರೀಡಾಪಟುಗಳು ಮಾತ್ರ ಕ್ರೀಡಾಂಗಣದ ಒಳಗಡೆ ಇರಬೇಕು. ಹಾಗೂ ತೀರ್ಪು ಬರುವವರೆಗೂ ಸಮಾಧಾನದಿಂದ ಕಾಯಬೇಕು. ಯಾವುದೇ ತರಹದ ಮಾತುಕತೆಗಳು ಬೇಡ. ಏನಮ್ಮ ಮಾತಾಡ್ತೀಯ ನೀನು? ಬಾಟ್ ಇಟ್ಕೊಂಡು ಆಡ್ತೀಯಲ್ಲ ನೀನು, ಏನ್ ಸೊಗಸಾಗಿ ಆಡ್ತೀಯಲ್ಲ. ನೋಡು ಸುನಿಲನ್ನ ಯಾವ ರೀತಿ ಮಾತಾಡ್ತೀರಂತ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಉತ್ತಮವಾದ ಒಂದು ಒಳ್ಳೆಯ ಡೈಲಾಗ್ ಹೊಡೆದಿದ್ದಾರೆ ನಮ್ಮ ಫ್ರಾನ್ಸಿಸ್ ಅವರು. ಮತ್ತೊಂದು ಒಳ್ಳೆಯ ವಿಷಯದ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಆಯ್ತು ಶಂಕರ್ ನಾಗ್ ಅವರ ಧ್ವನಿಯಲ್ಲಿ ಒಂದು ಯಜಮಾನ್ರೆ, ನಾನು ನೀವಿಂತ ಒಳ್ಳೆ ಮನ್ಸಂತ ನಾನು ನೋಡೇ ಇಲ್ಲ. ಕುಮಾರನ ನೋಡಿ ಯಾವ ರೀತಿ ನಗ್ತಾ ಇರ್ತಾರೆ. ಈ ಶಂಕರ್ನಾಗ ಮಾತಾಡೋಕ್ಕೆ ಭಾಳ ಸುಸ್ತಾಗ್ಬಿಟ್ಟವನೇ. ಇನ್ನು ಸೂಪ್ ಕುಡ್ದಿಲ್ಲ. ಸೂಪ್ ಕುಡ್ದಾದ್ಮೇಲೆ ಭಾಳ ಚೆನ್ನಾಗಿ ಮಾತಾಡ್ತೀನಿ. ಸ್ವಲ್ಪ ಆಯಾಸ ಆಗಿದೆ. ಸೂಪ್ ನೆಕ್ಸ್ಟ್ ಸೂಪ್ ಕುಡಿಯೋಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಸ್ನೇಹಿತರು. ಪ್ಲೇಯರ್ಸ್ ದಯವಿಟ್ಟು ಯಾರು ಬರಬೇಡಿ. ದಯವಿಟ್ಟು ಯಾರು ಗ್ರೌಂಡಿಂದ ಆಚೆ, ಅರುಣ್ ಗ್ರೌಂಡ್ ಒಳಗಡೆ, ಸಾರಿ ಎಲ್ಲ ಆಚೆ ಹೋಗಿ ಒಳಗಡೆ. ದಯವಿಟ್ಟು. ಬರೀ ನಾಯಕರು ಮಾತ್ರ, ಇವರು ತೀರ್ಪುಗಾರ ಮಾತ್ರ ಇರ್ಬೇಕು ಇಲ್ಲಿ. 2 ತೀರ್ಪುಗಾರರು ಮತ್ತು 3ನೇ ತೀರ್ಪುಗಾರರು. ನಮ್ಮ ಮ್ಯಾನೇಜರ್ ಪ್ರೇಮ್ ಕುಮಾರ್ ಅವರು ಈಗ ಈ ಒಂದು ಲೈವ್ ನಡೆಯುವಾಗ ಸಮಸ್ಯೆ ಏನಾಗಿದೆ ಅಂತ ತಿಳ್ಕೊಳ್ಳಲು ಬಂದಿದ್ದಾರೆ. ಅವರು ಕೂಡ ಅದನ್ನು ವೀಕ್ಷಣೆ ಮಾಡಿ ಸರಿಯಾದ ತೀರ್ಪು ಕೊಡ್ತಾರೆ. ತುಂಬಾ ಕುತೂಹಲಕಾರಿಯಾಗಿ ನೋಡ್ತಾ ಇದ್ದಾರೆ ಏನಾಗಿದೆ ಏನಾಗಿಲ್ಲ ಅಂತ. ಯಾಕಂದ್ರೆ ಇದು ಕೊನೆಯ ಕ್ಷಣದ ಒಂದು ಪಂದ್ಯಾವಳಿ, ರೋಚಕವಾಗಿ ಮುಕ್ತಾಯಗೊಳ್ಳಬೇಕು ಅಂತ ಅನ್ಕೊಂತಾ ಇದ್ದೀವಿ. ಈ ಒಂದು ತೀರ್ಪಿನ ಮೇಲೆ ಆಟದ ವಿಜಯ ಅಪವಿಜಯಗಳು ತಿಳಿಯುತ್ತೆ. ಯಾವ ತಂಡ ಗೆದ್ದಿದೆ, ಯಾವ ತಂಡ ಸೋತಿದೆ ಅಂತ ಡಿಕ್ಲೇರ್ ಆಗುವಂಥ ಒಂದು ಪಂದ್ಯ ಇದು. ಈ ಸಮಯದಲ್ಲಿ ಆಟಗಾರರು ಸಮಾಧಾನದಿಂದ ಕಣ್ಮುಚ್ಕೊಂಡು ಪ್ರೀತಿಯಿಂದ ಕೈಕೊಟ್ಟು ಆರಾಮಾಗಿ ಕೂಲಾಗಿ ಡ್ರೈನ್ ಡ್ರಾಪ್ಸ್ ತಂಡ ಹಾಗೂ ಫ್ರೆಂಡ್ಸ್ 11 ತಂಡಗಳು ಅವರವರ ಪಾಡಿಗೆ ಅವರವರ ಮಾತುಕತೆ ಮಾಡ್ತಾ ಇದ್ದಾರೆ. ಸ್ನೇಹಪೂರ್ವಕವಾದ ಒಂದು ಪಂದ್ಯ. ಇಲ್ಲಿ ಯಾವುದೇ ಶತ್ರುತ್ವ ಇಲ್ಲ, ಯಾವುದೇ ತರಹದ ಬೇಸರ ಇಲ್ಲ. ಇದೊಂಥರ ಫ್ರೆಂಡ್ಲಿ ಮ್ಯಾಚ್. ಸಂತೋಷಕರವಾಗಿ ಖುಷಿಯಾಗಿ ಫ್ರೆಶ್ ಅಪ್ ಆಗಲು ಈ ಒಂದು ಸಮಯವನ್ನು ನಮಗೆ ಮಾಡಿಕೊಟ್ಟವರು ನಮ್ಮ ಪ್ರೀತಿಯ ಸ್ನೇಹಿತರಾದ ಆಂಟೋನಿ ಗಿಲ್ಬರ್ಟ್ ಅವರು. 3ನೇ ಅಂಪೈರ್ ತಂಡದ ಒಂದು ನಿಮಿಷ. 3ನೇಯ ಅಂಪೈರ್ ತೀರ್ಮಾನ ಒಳ್ಳೆಯ ಬಾಲ್, ಗುಡ್ ಬಾಲ್ ಎಂದು ಘೋಷಣೆಯಾಗಿದೆ. ಅಂತಿಮವಾಗಿ ಫ್ರೆಂಡ್ಸ್ 11 ತಂಡದವರು ಜಯಶಾಲಿ ಆಗಿರುತ್ತಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ನಮ್ಮ ವೇದಿಕೆಯ ಪರವಾಗಿ ಹಾಗೂ ಆಟಗಾರರ ಪರವಾಗಿ. ಈಗ ಸೂಪ್ಸ್